ದೇಶದ ವಿದ್ಯಾರ್ಥಿಗಳು ಇರ್ತಕ್ಕಂಥ ಆತಂಕ ಸ್ಥಿತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಮಾತಾಡಲಿಕ್ಕೋಸ್ಕರ ತಮ್ಮ ಮೂಲಕ ಯಾವ ರೀತಿ ವಿದ್ಯಾರ್ಥಿಗಳ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಮೊನ್ನೆ ತಾನೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಲೋಕಸಭೆಯ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ರಾಜಸ್ಥಾನದ ಕೋಟಾ ಜಿಲ್ಲೆಯಲ್ಲಿ, ಅದು ಎಜುಕೇಷನಲ್ ಹಬ್ ಅಂತ ಏನು ಹೇಳ್ತೀವಿ ಉತ್ತರ ಭಾರತದಲ್ಲಿ, ಅಲ್ಲಿ ಸರಣಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ಕುರಿತು ಮತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಆತಂಕವನ್ನು ದೂರ ಮಾಡಲಿಕ್ಕೋಸ್ಕರ, ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೋಸ್ಕರ ಛಾತ್ರೋ ಕಿ ಗೂಂಜ್ ಅಂತೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಸಾವಿರಾರು ಜನ ವಿದ್ಯಾರ್ಥಿಗಳು ಆ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಛಾತ್ರೋ ಕಿ ಗೂಂಜ್ ಹಿಂದಿಯಲ್ಲಿ ಹೇಳಿದ್ರೆ ಕನ್ನಡದಲ್ಲಿ ವಿದ್ಯಾರ್ಥಿಗಳ ಧ್ವನಿ ಅನ್ನೋ ವಿಚಾರದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಈಗಾಗಲೇ 2014ರಿಂದ 2026ವರೆಗೂ 152 ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಸಂಗಗಳು ನಡೆದಿದೆ ದೇಶದಲ್ಲಿ. ಅದರಲ್ಲೂ ಸಹ ಉತ್ತರ ಭಾರತದಲ್ಲಿ ನಡೀತಕ್ಕಂಥ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗಳ ಭವಿಷ್ಯ ಆತಂಕದಲ್ಲಿದೆ ಅನ್ನೋದು ಯಾರಿಗೂ ಸಹ ಹೇಳಬೇಕಾದಿಲ್ಲ. ಈ ಎಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರಗಳೆಲ್ಲಿದೆ ಅಲ್ಲೇ ಆಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಅದರ ಫಲಾನುಭವಿಗಳು ಭಾರತೀಯ ಜನತಾ ಪಾರ್ಟಿಯ ನಾಯಕರ ಮಕ್ಕಳೇ ವಿನಃ ಬೇರೆ ಯಾರೂ ಅಲ್ಲ. ಅದು ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಎಲ್ಲ ಕಡೆಯೂ ಸಹ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಪೊಲೀಸರು ವಶಪಡಿಸ್ಕೊಂಡಿರ್ತಕ್ಕಂಥದ್ದೆಲ್ಲ ಸಹ BJPಯ ನಾಯಕರ ಮಕ್ಕಳ ವಶದಲ್ಲಿರ್ತಕ್ಕಂಥದ್ದು. ಇದರಿಂದ ಇದು ಕೇವಲ ಒಂದು ಪ್ರಶ್ನೆ ಸೋರಿಕೆ ವಿಚಾರ ಅಲ್ಲ, ಮತ್ತು ಭಾರತದ ದೇಶದ ಒಂದು ವಿಶ್ವಾಸ ಇತ್ತು ಶಿಕ್ಷಣದ ವ್ಯವಸ್ಥೆಯ ಮೇಲೆ. ಯಾಕಂದರೆ 1947ನೇ ಇಸ್ವಿಯಿಂದ ಏನು ಕೇವಲ 11% ಸಾಕ್ಷರತೆ ಇದ್ದಿದ್ದನ್ನು 76% ಸಾಕ್ಷರತೆಯನ್ನು ಮಾಡಿ, ಏನು 15 ಯೂನಿವರ್ಸಿಟಿ ಇದ್ದಿದ್ದು 560 ಯೂನಿವರ್ಸಿಟಿ ಮಾಡಿ, ದೇಶದಲ್ಲಿ IIT, IIM, ಏಮ್ಸ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವೆಲ್ಲವನ್ನೂ ಸಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ದೂರದೃಷ್ಟಿಯಿಂದ ಭಾರತ ದೇಶದಲ್ಲಿ ಪ್ರಾರಂಭ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಯುವಕರು ಮತ್ತು ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ಕನಸನ್ನು ನನಸು ಮಾಡಲಿಕ್ಕೋಸ್ಕರ ಮಾಡಿದಂಥ ಶಿಕ್ಷಣ ಕ್ಷೇತ್ರದ ಮೇಲೆ ಭಾರಿ ದೊಡ್ಡ ದಾಳಿ ಆಗಿರ್ತಕ್ಕಂಥದ್ದು ಎಲ್ರಿಗೂ ಸಹ ಅಂತಕ್ಕಂಥ ವಿಚಾರ. ಅದರಲ್ಲೂ ಸಹ ಇದು ಶಿಕ್ಷಣ ಅಂತಕ್ಕಂಥದ್ದು ಫಂಡಮೆಂಟಲ್ ರೈಟ್, ಸಂವಿಧಾನದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕದು. ಅದರಲ್ಲೂ ಸಹ ಸಂಪೂರ್ಣವಾಗಿ ಸರ್ಕಾರ ಧ್ವಂಸ ಮಾಡ್ತಾ ಇರೋದು ನೋಡಿದಾಗ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನೋಡಬೇಕು. ಇದು ಕೇವಲ ಒಬ್ಬ ವಿದ್ಯಾರ್ಥಿಗಳ ಪ್ರಶ್ನೆ ಸೋರಿಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಅದು ಪರಿಣಾಮ ಬೀಳ್ತಾ ಇದೆ ಅನ್ನೋದಿಲ್ಲ, ಅವರ ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀಳುತ್ತೆ. ಒಬ್ಬ ಮಕ್ಕಳನ್ನು ಓದಿಸ್ಲಿಕ್ಕೋಸ್ಕರ ಸಾಲ ಸೋಲ ಮಾಡಿ ಉಪವಾಸ ಇದ್ದು ಮಕ್ಕಳನ್ನ ಓದಿಸಿ ಪರೀಕ್ಷೆ ಸಮಯದಲ್ಲಿ ಅವರೆಲ್ಲ ತಯಾರಾಗಿರೋ ಸಂದರ್ಭದಲ್ಲಿ ಅದು ಪ್ರಶ್ನೆ ಸೋರಿಕೆ ಆಗುವಾಗ ಯಾವ ಸ್ಥಿತಿಯಲ್ಲಿ ಕುಟುಂಬ ಮತ್ತು ವಿದ್ಯಾರ್ಥಿಗಳು ಇರ್ತಾರೆ ಅನ್ನೋದನ್ನು ಸಹ ನಾವು ನೋಡಬೇಕಾಗಿದೆ. ಮತ್ತು ಈ ವಿಚಾರದಲ್ಲಿ PSI ನೇಮಕದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲೇ PSI ನನ್ನ ಮೇಲೂ ಸಹ ಕೇಸ್ ಆಗಿದ್ದು, ಅದು ಮೊನ್ನೆ ಹೈಕೋರ್ಟು ಆ ಕೇಸ್ನ ಸ್ಕ್ವಾಶ್ ಮಾಡಿತು. ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ ಅಲ್ಲಿ ಪ್ರಶ್ನೆ ಸೋರಿಕೆ ಆಗ್ತಕ್ಕಂಥದ್ದು ನಾವು ನೋಡಿದಾಗ ಇವ್ರಿಗೆ ಪ್ರಶ್ನೆ ಸೋರಿಕೆ ಮತ್ತು BJPಗೆ ಏನು ಸಂಬಂಧ ಅನ್ನೋದು ಭಾಳ ಮುಖ್ಯ. ಈ ಒಂದು ವಿಚಾರದಲ್ಲಿ ಸುಮಾರು 152 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಅವರ ಆತ್ಮವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಅನ್ನೋದು ನೋಡಿದಾಗ ಯಾರೂ ಸಹ ಊಹೆ ಮಾಡಲಿಕ್ಕಾಗಲ್ಲ. ಅದರ ಮೇಲೆ ಗಾಯದ ಮೇಲೆ ಉಪ್ಪು ಹಾಕೋ ರೀತಿಯಲ್ಲಿ ಇವರು ಪರೀಕ್ಷೆ ಪೇ ಚರ್ಚಾ ಅಂಥೇಳಿ, ಪ್ರಧಾನಮಂತ್ರಿಗಳು ಪರೀಕ್ಷೆ ಪೇ ಚರ್ಚಾ ಅಂಥೇಳಿ, ಚಾಯ್ ಪೇ ಚರ್ಚಾ ಆಯಿತು, ದೇಶವನ್ನು ಅಧೋಗತಿಗೆ ತಂದಿದ್ದಾರೆ. ಪರೀಕ್ಷೆ ಪೇ ಚರ್ಚಾ ಅಂಥೇಳಿ ಒಂದು ಡಿಗ್ರಿ ಮಾಡಿಲ್ಲ, ಫೇಕ್ ಸರ್ಟಿಫಿಕೇಟ್ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಪರೀಕ್ಷಾ ಪೇ ಚರ್ಚಾ ಅಂಥೇಳಿ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇರೋದನ್ನು ಸಹ ನೋಡ್ತಾ ಇಲ್ಲ. ಭಾರತ ದೇಶ ಒಂದು ಭವಿಷ್ಯ ಒಂಥರ ಅಪಾಯದಲ್ಲಿದೆ. ಯಾಕಂದರೆ ಮಕ್ಕಳ ಭವಿಷ್ಯ
ಉಜ್ವಲವಾದರೆ ಮಾತ್ರ ಭಾರತ ದೇಶದ ಭವಿಷ್ಯವೂ ಸಹ ಉಜ್ವಲವಾಗುತ್ತೆ ಅನ್ನೋದು ನಾನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ನಾವು ಕೇಳ್ತಕ್ಕಂಥ ಕೆಲವು ಪ್ರಶ್ನೆಗಳು ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕಳೆದ 10 ವರ್ಷದಲ್ಲಿ ಎಷ್ಟು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ? 152 ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ರ ಬಗ್ಗೆ ತನಿಖೆ ಆಗಿದೆಯಾ? ತನಿಖೆ ಆದ ನಂತರ ಆ ವರದಿಯ ಪ್ರಕಾರ ಎಷ್ಟು ಜನಗಳ ಮೇಲೆ ಕ್ರಮವನ್ನು ತೆಗೆದುಕೊಂಡಿದ್ದೀರಿ, ಶಿಕ್ಷೆ ಆಗಿದೆ? ಎಷ್ಟು ಜನ ಸಂಚಿಕೋರರು ಜೈಲಿಗೆ ಹೋಗಿದ್ದಾರೆ? ಅದು ಆದ್ರೂ ಸಹ ಪದೇ ಪದೇ ಯಾವ ರೀತಿ ಈ ಘಟನೆ ಯಾಕೆ ನಡೀತಾ ಇದೆ ಅನ್ನೋದನ್ನು ಪ್ರಧಾನಮಂತ್ರಿಗಳು ಹೇಳಬೇಕಾಗತ್ತೆ. ಈ ಪ್ರಶ್ನೆ ಸೋರಿಕೆ ಮಾಡ್ತಕ್ಕಂಥ ಘಟಾನುಘಟಿಗಳಿಗೆ ರಕ್ಷಣೆ ಯಾರು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹ ಪ್ರಧಾನಮಂತ್ರಿಗಳು ಹೇಳಬೇಕಾಗತ್ತೆ. ಶಿಕ್ಷಣ ಸಚಿವರಿಗೆ ನೇರವಾದ ಪ್ರಶ್ನೆ ಏನು ಅಂದರೆ, ಸಂಪೂರ್ಣ ಶಿಕ್ಷಣ ವ್ಯವಸ್ಥೆ ದೇಶದಲ್ಲಿ ಕುಸಿತಾ ಇರೋ ಸಂದರ್ಭದಲ್ಲಿ ಇವ್ರಿಗೇನಾದರೂ ಜ್ಞಾನ ಇದೆಯಾ, ಅದರ ಅರಿವಿದೆಯಾ ಅನ್ನೋದನ್ನು ಕೇಳಲಿಕ್ಕೆ ಇಚ್ಛೆ ಬಿಡ್ತಾನೆ. ಈ ಶಿಕ್ಷಣ ಪ್ರಶ್ನೆ ಸೋರಿಕೆ ಶಿಕ್ಷಣ ಇಲಾಖೆಯ ವಿಚಾರವ ಅಥವಾ ಈ ಒಂದು ವೈಯಕ್ತಿಕವಾದ ವಿಚಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಶಿಕ್ಷಣ ಸಚಿವರು ಯಾಕೆ ವಿದ್ಯಾರ್ಥಿಗಳ ಜೊತೆ ಬಂದು ಮಾತಾಡ್ತಾ ಇಲ್ಲ? ಇವೆಲ್ಲವೂ ಸಹ ನೋಡಿದಾಗ ಇವರು ನೈತಿಕ ಹೊಣೆ ಹೊತ್ತು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತೇಳಿ ನನಗೆ ಅನಿಸುತ್ತೆ. ನಾವಾದರೂ ಹೇಳೋದಿಷ್ಟೇ, ಒಂದು ಗಂಭೀರವಾದ ತನಿಖೆ ನಡೀಬೇಕಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ. ದೇಶದಲ್ಲಿ ನಡೆದಿರೋ ಎಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಬಗ್ಗೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ರಾಷ್ಟ್ರೀಯ ತನಿಖೆ ನಡೆಯಬೇಕು. ಯಾವ ರಾಜಕೀಯ ಪ್ರಭಾವವೂ ಇರಬಾರದು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂಬುದು ನಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷದ ಹೋರಾಟ ಯಾವುದೇ ಒಂದು ಪರೀಕ್ಷೆಗಾಗಿ ಅಲ್ಲ, ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನಾವು ಮಾಡ್ತಕ್ಕಂಥದ್ದು. ಯಾಕಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ಸಹ 2004ರಲ್ಲಿ ಪ್ರಧಾನಮಂತ್ರಿ ಆದಾಗ ಸರ್ವ ಶಿಕ್ಷಾ ಅಭಿಯಾನವನ್ನು ತಂದು ಇದು ಕಾರ್ಯಕ್ರಮ ಅಲ್ಲ, ಕಾನೂನು ಮಾಡಿದ್ರು. ಮಕ್ಕಳಿಗೆ 1ನೇ ಕ್ಲಾಸಿಂದ 12ನೇ ತರಗತಿವರೆಗೂ ಸಹ ಉಚಿತ ಶಿಕ್ಷಣ, ಅದು ಫಂಡಮೆಂಟಲ್ ರೈಟ್ ಅಂತೇಳಿ ತೋರಿಸ್ಕೊಟ್ಟವರು. ಆದ್ದರಿಂದ ನಮ್ಮದು ಇಷ್ಟೇ ಸರ್ಕಾರ ಕೇಳೋದು, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಬೇಡಿ, ಚೆಲ್ಲಾಡಬೇಡಿ. ಅವರಿಗೆ ಒಂದು ನಿರ್ದಿಷ್ಟವಾದ ಒಂದು ಭರವಸೆಯನ್ನು ಕೊಟ್ಟು ಅವರ ಭವಿಷ್ಯವನ್ನು ಯಾವ ರೀತಿ ಮುಂದೆ ನೋಡಬೇಕು ಅನ್ನೋದನ್ನು ತಾವು ಕೊಡಬೇಕಾಗತ್ತೆ. ಈ ದೇಶದ ಭವಿಷ್ಯ ಯಾವುದಾದ್ರೂ ಗಡಿ ಭಾಗದಲ್ಲಿ, ಪಾಕಿಸ್ತಾನ ಬಾಂಗ್ಲಾದೇಶ ಗಡಿ ಭಾಗದಿಂದ ನಿರ್ಧಾರ ಆಗೋದಿಲ್ಲ. ಈ ದೇಶದ ಭವಿಷ್ಯ ತರಗತಿಯ ಒಳಗಡೆ, ಕೊಠಡಿಗಳ ಒಳಗಡೆ ಭವಿಷ್ಯ ನಿರ್ಧಾರ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳ ವಿಶ್ವಾಸವನ್ನು ಹೆಚ್ಚಲಿಕ್ಕೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು. ಯಾಕಂದರೆ ಪಾರ್ಲಿಮೆಂಟ್ 20ನೇ ತಾರೀಕಿಂದ ಶುರುವಾಗುತ್ತೆ. ಅದನ್ನು ಹೇಳಬೇಕು ಅನ್ನೋ ವಿಚಾರದಲ್ಲಿ ನಾನು ಈ ಒಂದು ಪತ್ರಿಕಾಗೋಷ್ಠಿಯ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬಿದ್ದಿದ್ದೇನೆ. ನಾನು ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ. ಕರ್ನಾಟಕದಲ್ಲಿ ಹೋರಾಟಗಳಾಗುತ್ತಾ ಸರ್? ಕರ್ನಾಟಕದಲ್ಲಿ ನಡೀತಾನೆ ಇದೆಯಲ್ಲ. ಈಗ PSI ಹಗರಣದಲ್ಲಿ, ನೇಮಕಾತಿ ಹಗರಣದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಿದಾಗ ನಮ್ಮನ್ನು ತಗೊಂಡೋಗಿ ಸ್ಟೇಷನಲ್ಲಿ ಕೂಡಿಸ್ಕೊಂಡು ಆಮೇಲೆ ಬೇಲಲ್ಲಿ ಬಿಟ್ಟರು. ಆಮೇಲೆ ಹೈಕೋರ್ಟಲ್ಲಿ ಅದನ್ನು ಇವತ್ತು ಸ್ಕ್ವಾಶ್ ಮಾಡಿದ್ದಾರೆ. ಅದಾಗಲಿ 4 ವರ್ಷ ಆಗಿತ್ತು. ಆದ್ದರಿಂದ ಕರ್ನಾಟಕದಲ್ಲೂ ಸಹ ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ರಾಹುಲ್ ಗಾಂಧಿಯವ್ರನ್ನೂ ಸಹ ನಾವು ಈಗಾಗಲೇ ಒಂದು ಮನವಿ ಮಾಡಿದ್ದೀವಿ. ಅವರು ಸಹ ಕರ್ನಾಟಕದಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಅವ್ರನ್ನ ಸಂಬೋಧಿಸಬೇಕು ಅಂತ ಹೇಳಿದ್ದೀವಿ. ಹಾಂ, ಧರ್ಮೇಂದ್ರ ಪ್ರಧಾನ್ ಅವರು ಇದುವರೆಗೂ ರಿಪ್ಲೈ ಮಾಡಿಲ್ಲ. ಅವರು ಅಧಿವೇಶನಕ್ಕೆ ಬಂದು ಅದೇ ಮುಖ ಇಟ್ಕೊಂಡು ಉತ್ತರ ಕೊಡದಿದ್ರೆ ಹೋರಾಟ ಏನಾಗುತ್ತೆ? ಈ ಹೋರಾಟವನ್ನು ಮುಂದುವರಿಸ್ತೀವಿ. ಪಾರ್ಲಿಮೆಂಟಲ್ಲೂ ಸಹ ಅವರು ಉತ್ತರ ಕೊಡಬೇಕು. ಯಾಕಂದರೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ಅಲ್ಲ, ದೇಶದಲ್ಲಿರ್ತಕ್ಕಂಥ ಮಕ್ಕಳ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯ, ಅದರಲ್ಲಿ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಏನಾದರೂ ಭಾಳ ದೊಡ್ಡ ಗನಂದಾರಿ ಕೆಲಸಕ್ಕೆ ಏನಾದರೂ ಮಾಡಿದರೆ ಪರವಾಗಿರಲಿಲ್ಲ. ಇವರು ಮಾಡೋದು ಅವರ ಮಕ್ಕಳುಗಳನ್ನ, BJP ನಾಯಕರ ಮಕ್ಕಳನ್ನು ತೇರ್ಗಡೆ ಮಾಡಲಿಕ್ಕೋಸ್ಕರ, ಒಳ್ಳೆಯ ಅಂಕಗಳನ್ನ ತೆಗೆದುಕೋಸ್ಕರ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ನೀಚತನ ಯಾವುದೇ ಸರ್ಕಾರ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀಟ್ ವಿಷಯದಲ್ಲಿ ಗಂಭೀರತೆ ಯಾಕೆ? ಮಕ್ಕಳ ಭವಿಷ್ಯದ ಮೇಲೆ ಅವ್ರಿಗೆ ಗಂಭೀರತೆ ಇದ್ದಿದ್ರೆ ಈ ಥರ ಕೋಮುವಾದಗಳಿಗೆಲ್ಲ ಪ್ರಚೋದನೆ ಕೊಡ್ತಾ ಇರಲಿಲ್ಲ. ಮಕ್ಕಳ ಭವಿಷ್ಯದ ಬಗ್ಗೆ ಇದ್ದರೆ ಯಾವುದಾದ್ರೂ ದಿವಸಕ್ಕೆ 5 ಯೂನಿವರ್ಸಿಟಿ ಓಪನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಎಲ್ಲಿ ಒಂದು ತಿಳಿಸಿ ನೋಡೋಣ. 5 ಕಾಲೇಜ್ ಓಪನ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಇರೋ ಕಾಲೇಜುಗಳನ್ನ ಮುಚ್ತಾ ಇದ್ದಾರೆ.
ನೀವು ಪಾರ್ಲಿಮೆಂಟಲ್ಲಿ ರಿಪ್ಲೈ ಕೊಡಬೇಕಂತ ಹೇಳ್ತಾ ಇದ್ದೀವಿ. ಅವ್ರು ಫಾರಿನ್ ಟೂರ್ ಆಗ್ಬಿಟ್ರೆ ಮತ್ತೆ ಏನು ಮಾಡಿ? ಪ್ರಧಾನಮಂತ್ರಿಗಳು ಫಾರಿನ್ ಟೂರ್ ಹೊಡಿತಾ ಇರ್ತಾರೆ. ಯಾಕಂದರೆ ಎಸ್ಟೀನ್ ಫೈಲಲ್ಲಿ ಅವರು ಸಿಕ್ಕಾಕೊಂಡಿರೋದು ಅದನ್ನು ಮುಚ್ಚಲಿಕ್ಕೆ ಏನೇನು ಮಾಡಬೇಕು ಅದಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಶಿಕ್ಷಣ ಸಚಿವರು ಅಥವಾ ಬೇರೆ ಯಾರಾದರೂ ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ಪಾರ್ಲಿಮೆಂಟಲ್ಲೂ ಸಹ ಹೋರಾಟ ನಡೆಯುತ್ತೆ. ಸರ್, ಸೋನಮ್ ಅವರು ಏನು ಪ್ರತಿಭಟನೆ ಮಾಡ್ತಾರೆ, ಉಪವಾಸ, ಆಸ್ಪತ್ರೆಗೆ ಸೇರಿಸಿದ ಕ್ರಮ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಈಗ ಸೋನಮ್ ಅವ್ರು ಮಾಡ್ತಕ್ಕಂಥದ್ದು ಅವ್ರ ಬಗ್ಗೆ ಒಬ್ಬ ಸರ್ಕಾರದವ್ರು ಹೋಗಿ ವಿಚಾರಿಸಿಲ್ಲ ಏನು ಅಂತ ಹೇಳಿ, ಅದು ಒಂದು ದೊಡ್ಡ ದುರಂತವೇ ಸರಿ. ಈಗ ಇಷ್ಟೊಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದ್ರೂ ಸಹ, ಸೋರಿಕೆ ಆದ್ರೂ ಸಹ ಅದ್ರ ಬಗ್ಗೆನೂ ಚರ್ಚೆ ಇಲ್ಲ. ಸೋನಮ್ಮ ಅವರು ಇಷ್ಟು ದಿವಸ ಅಲ್ಲಿ ಧರಣಿ ಕೂತಿದ್ದಾರೆ, ಅದ್ರ ಬಗ್ಗೆನೂ ಅವ್ರನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಮಾಡಿದಾಗ ಅದೊಂದು ದೊಡ್ಡ ದುರಂತವೇ. ಅಲ್ಲ ಸರ್, ನಿಮ್ಮ ಅಧಿಕಾರ ಪದಗ್ರಹಣ ಕಾರ್ಯಕ್ರಮದಲ್ಲಿ ತಡ ಆಯಿತು, ವಿದ್ಯಾರ್ಥಿಗಳು ಪತ್ರಿಕೆ ಪ್ರಶ್ನೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಮಾತನಾಡಿದರು ಇಲ್ಲೇ ಸಂಸದರು. ಇದ್ರ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಅದ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆಯೂ ಇಲ್ವಲ್ಲ. 3 ಜನ ವಿದ್ಯಾರ್ಥಿಗಳು ತೊಂದರೆಗೆ ಸಿಕ್ಕಾಕೊಂಡಿದ್ರು ಅಂತ ನಮ್ಮ ಜವಾಬ್ದಾರಿ, ಪಕ್ಷದ ಜವಾಬ್ದಾರಿ ವಹಿಸ್ಕೊಳ್ಳೋ ಆದಂಥ ಘಟನೆಗಳು, ಆ 3 ಜನವೂ ಸಹ ನಾವು ವಿಚಾರಿಸಿದ್ವಿ. ಅದು ಅವ್ರದ್ದೇ ಆದ ಕಾರಣಗಳಿರ್ತವೆ ವಿನಃ ಕಾರ್ಯಕ್ರಮದಿಂದ ಅಲ್ಲ. ಈ ಪ್ರಶ್ನೆ ಸೂರಿಗೆ ಯಾವ ಗ್ರಹಣ ಹಿಡಿದಿದೆ ಅನ್ನೋದು ಅವ್ರು ಹೇಳಬೇಕಾಗುತ್ತೆ. ಆ್ಯಸ್ ಎ ಪಾರ್ಟಿ ಸರ್ ಇದನ್ನು ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದು. ಈಗ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ರಿ. ಈ ಕರ್ನಾಟಕದಲ್ಲಿ ಇದನ್ನು ಅವೇರ್ನೆಸ್ ಮೂಡಿಸೋ ರೀತಿಯಲ್ಲಿ, ಪೋಷಕರಿಗೆ ಅವೇರ್ನೆಸ್ ಆಗುವ ರೀತಿಯಲ್ಲಿ ಆ್ಯಸ್ ಎ ಪಾರ್ಟಿ ಹೇಗೆ ಟೇಕಪ್ ಮಾಡುತ್ತೆ ಅಂತ. ಈಗ ಕರ್ನಾಟಕದಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಈಗಾಗಲೇ ನಮ್ಮ ಯುವ ಕಾಂಗ್ರೆಸ್ ಅವರು, ವಿದ್ಯಾರ್ಥಿ ಸಂಘಟನೆಗಳು ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು. ಮೊನ್ನೆ ಶಿವಮೊಗ್ಗದಲ್ಲಿ ನಡೀತು. ಸುಮಾರು 10,000 ಜನ ವಿದ್ಯಾರ್ಥಿಗಳು ಸೇರಿದರು. ಇವೆಲ್ಲವನ್ನು ನೀವು ನೋಡಿದಾಗ ನಾವು ಅದಕ್ಕೋಸ್ಕರ ರಾಹುಲ್ ಗಾಂಧಿಯವ್ರನ್ನ ಒಂದು ಮನವಿ ಮಾಡಿದ್ದೀವಿ. ಅವರು ಸಹ ಕರ್ನಾಟಕದಲ್ಲಿ ಬಂದು ವಿದ್ಯಾರ್ಥಿಗಳನ್ನ ಸಂಬೋಧಿಸಿ ಅವರ ಮಾತುಗಳನ್ನ ಆಡಬೇಕು ಅಂತೇಳಿ ಅದನ್ನು ಆ ಒಂದು ಸಂದೇಶವನ್ನು ಎಲ್ಲ ಜಾಗದಲ್ಲೂ ಸಹ ನಾವು ತೆಗೆದುಕೊಳ್ತೀವಿ. ಈ ನೀಟಲ್ಲಿ 23 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರದಲ್ಲಿದೆ. ಅದರಲ್ಲಿ ಪ್ರಶ್ನೆ ಸೋರಿಕೆ ಆಗಿರೋದ್ರಿಂದ ಯಾವತ್ತು ಬರ್ಬೋದು ಸರ್ ರಾಹುಲ್ ಗಾಂಧಿ ಅವರು? ನೋಡ್ಬೇಕು. ಅವ್ರನ್ನ ಅವ್ರ ಮನವಿ ಸಲ್ಲಿಸಿದ್ದೀವಿ. ಅವ್ರು ಸದ್ಯದಲ್ಲೇ ತಿಳಿಸ್ಬೋದು ಅವ್ರು ಬರೋ ದಿವಸದಲ್ಲಿ. ಸರ್, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಇರ್ಬೋದು ಅಥವಾ ಇನ್ನು ಯಾವುದೇ ಪ್ರಕರಣ ಇರ್ಬೋದು, ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ ಅಂತ. ಯಾಕಂದರೆ ಈಗ ನೋಡಿ, ಸೋನಮ್ ಅವ್ರದ್ದೇ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸೋದೇ ಅವ್ರ ಹೋರಾಟನೇ ಹಂತಿಕ್ಕುವಂಥ ಕೆಲಸಗಳು ಆಗ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಹೆಂಗೆ ಯಾವ ರೀತಿ ಎಫೆಕ್ಟಿವ್ ಹೋರಾಟ? ಯಾಕಂದರೆ ಅವರು ಸುಮಾರು 100 ವರ್ಷಗಳ ಕಾಲ ಈ ದೇಶದಲ್ಲಿ ಸುಳ್ಳು ಹೇಳಿಕೊಂಡೇ ಬಂದು ಜನಗಳನ್ನ ಮರಳು ಮಾಡ್ಕೊಂಡು ಬಂದರು. ಅವರ ಸಂಘಟನೆಗಳು, ಮರಿ ಸಂಘಟನೆಗಳೆಲ್ಲವೂ ಸಹ ಸುಳ್ಳು ಹೇಳಿಕೊಂಡೇ ದೇಶದ ಜನನ ಮಂಕ್ ಬಳೋ ಥರ ಮಾಡಿದ್ರು. ಈಗ ಜನಗಳಿಗೆ ಅರ್ಥ ಆಗ್ತಾ ಇದೆ, ಇವರು ಕೇವಲ ಅಧಿಕಾರಕ್ಕೋಸ್ಕರ ಅವರ ತಪ್ಪುದಾರಿಗೆ ಎಳೆದಿದ್ದಾರೆ ಅಂತೇಳಿ. ದೇವರ ಹೆಸರಲ್ಲಿ ಲೂಟಿ ಹೊಡೆಯೋರು, ಉಂಡಿ ಕಳ್ಳರು, ಅವ್ರ ಹತ್ರ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಜನಕ್ಕೆ ಒಂದು ನಂಬಿಕೆ ಇದ್ದಿದ್ದು ದೇವರ ಮೇಲೆ ಒಂದು ಅಗಾಧವಾದ ಅಪಾರವಾದ ನಂಬಿಕೆ ಇತ್ತು. ಅದೇನೋ ಕಟ್ತೀವಿ, ಯಾರೋ ರಾಮನಿಗೆ ಅನ್ಯಾಯ ಆಗಿಬಿಟ್ಟಿದೆ ಅಂತೇಳಿ ದೇವಸ್ಥಾನ ಕಟ್ಬಿಟ್ಟು ಅಲ್ಲಿ ಉಂಡಿ ಇಟ್ಬಿಟ್ಟು ಉಂಡಿನಲ್ಲೇ ಕಳ್ತನ ಮಾಡ್ತಾರೆ. ಉಂಡಿ ಕಳ್ಳರಿಗೆ ಅದನ್ನು ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಆ ಉಂಡಿ ಮತ್ತು ಆ ದೇವಸ್ಥಾನ ಮಾಡೋಕ್ಕೆಲ್ಲ ಅದರ ಶಂಕುಸ್ಥಾಪನೆ, ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದು ವಿಶ್ವಗುರು ಈ ನರೇಂದ್ರ ಮೋದಿಯವರು. ಇವರಿಂದ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಉಂಡಿ ಕಳ್ಳರ ಮೇಲೆ ಇನ್ನೂ ಏನು ಕ್ರಮ ತೆಗೆದುಕೊಂಡಿಲ್ಲ. ಅಲ್ಲಿ ಯಾರೋ ಒಂದು 2 kg ಗೋಮಾಂಸ ಇಟ್ಕೊಂಡ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಿ. ಈ 200 ಕೋಟಿ ಲೂಟಿ ಹೊಡೆದರೆ ಒಬ್ಬನೂ ಹಿಡಿದಿಲ್ಲ ಇನ್ನೂ. ಅದು ಕೇಳಿದ್ರೆ ನೀವು ಕಾಣಿಕೆ ಕೊಟ್ಟಿರೋದು ನೀವ್ಯಾಕೆ ಕೇಳ್ತಾ ಇರೋದಂದ್ರೆ ಬೇರೆಯವ್ರು ಕಾಣಿಕೆ ಕೊಟ್ಟಿರೋದು ಉಂಡಿ ಕಳ್ತನ ಮಾಡಲಿಕ್ಕ. ಅಕೌಂಟಬಿಲಿಟಿ ಇಲ್ಲ ಸರ್. ಅಕೌಂಟಬಿಲಿಟಿ ಅಲ್ಲ, ಕಳ್ತನ ಮಾಡೋಕ್ಕೆ ಬಂದಿರೋದು ಅಂತ ಬಳಸ್ಬೇಕು. ದೇವ್ರನ್ನೇ ಲೂಟಿ ಹೊಡೆಯೋರು ಇನ್ನು ಮಕ್ಕಳ ಸೋರಿಕೆ ಬಗ್ಗೆ ಏನು ಮಾತಾಡ್ತಾರೆ? ಹುಂಡಿ ದೇವ್ರ ಹುಂಡಿ ಅದು. ಆ ದೇವ್ರ ಹುಂಡಿನ ಯಾರು ಮುಟ್ಟಕ್ಕೆ ಹೋಗಲ್ಲ. ಏನಪ್ಪ ಜವಾಹರ್ಲಾಲ್ ನೆಹರು ಮೇಲೆ ಹೇಳ್ತಾ ಇರ್ತಾರೆ, ಬೈತಾ ಇರ್ತಾರೆ. 1947ನೇ ಇಸ್ವಿಯಿಂದ ಇಲ್ಲಿವರೆಗೂ ಎಲ್ಲ ದೇವಸ್ಥಾನದ ಮುಂದೆ ಚಪ್ಪಳಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಈ ನರೇಂದ್ರ ಮೋದಿ ಬಂದ ಮೇಲೆ ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಎಲ್ಲ ದೇವಸ್ಥಾನದಲ್ಲಿ ಬೋರ್ಡ್ ಬೀಳ್ತಾ ಇದೆ. ಇನ್ನೊಂದು ಸರ್, DCC ಅಧ್ಯಕ್ಷರ ನೇಮಕಕ್ಕೆ ವೀಕ್ಷಕರ ನೇಮಕ ಮಾಡಿದಿರಿ, ರಾಜ್ಯದಲ್ಲೂ ಕೂಡ ನೇಮಕ ಮಾಡಿದ್ರಿ KPCC. 24ನೇ ತಾರೀಕು KC ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ಒಂದು ಸಂಘಟನ್ ಸುರ್ಜಾನ್ ಅಂತೇಳಿ ಅಭಿಯಾನ, ಅಂದರೆ ಸಂಘಟನೆಯ ಪುನರ್ ಸಂಘಟನೆಗೋಸ್ಕರ ಮಾಡ್ತಕ್ಕಂಥ ಅಭಿಯಾನವನ್ನು ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ 11 ರಾಜ್ಯಗಳು ಉಳಿದಿತ್ತು. ಅದು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದು ಉಳಿದಿತ್ತು. ಅದನ್ನು 20ನೇ ತಾರೀಕು ಬಂದು KC ವೇಣುಗೋಪಾಲ್ರವರು ಇದೇ ಭಾರತ್ ಜೋಡೋದಲ್ಲಿ
ಅದನ್ನು ಪ್ರಾರಂಭ ಮಾಡ್ತಾರೆ, ಉದ್ಘಾಟನೆ ಮಾಡಿ ಸುಮಾರು 170 ಜನ ವೀಕ್ಷಕರಿದ್ದಾರೆ. ಅಂದರೆ ಕೇಂದ್ರದಿಂದ 40 ಜನ ವೀಕ್ಷಕರು, ರಾಜ್ಯದಿಂದ 120 ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ವೀಕ್ಷಕರಿದ್ದಾರೆ. ಎಲ್ಲ ಜಿಲ್ಲೆಗಳಿಗೂ ಸಹ ಕನಿಷ್ಠ 7 ದಿನ ಇದ್ದು ಎಲ್ಲ ಬ್ಲಾಕ್ಗಳಿಗೂ ಸಹ ಭೇಟಿ ಕೊಟ್ಟು ಯಾರನ್ನ ಅಧ್ಯಕ್ಷರು ಮಾಡಿದ್ರೆ ಒಳ್ಳೆಯದಾಗುತ್ತೆ ಜಿಲ್ಲೆಗೆ, ಅಥವಾ ಯಾವ ಅಧ್ಯಕ್ಷರನ್ನ ಉಳಿಸ್ಕೋಬೇಕಾದ್ರೆ ಯಾಕೆ ಉಳಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ತಂದು ಹೈಕಮಾಂಡ್ ಅವರು ಜಿಲ್ಲೆಯನ್ನು, ಇದು ಮೊಟ್ಟ ಮೊದಲನೇ ಬಾರಿಗೆ ಸಂಘಟನೆ, ಯಾಕಂದರೆ 2024 ಬೆಳಗಾಮಲ್ಲಿ ವರ್ಕಿಂಗ್ ಕಮಿಟಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು 2025 ಸಂಪೂರ್ಣವಾಗಿ ಸಂಘಟನೆನ ಪುನರ್ರಚಿಸೋಸ್ಕರ ಇಡಬೇಕು ಅಂತೇಳಿ ಅದು 1.5 ವರ್ಷ ಆಗೋಯ್ತು. ಇದು ಕಡೆಯ ಹಂತದಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಜಿಲ್ಲೆಗೆ ಹೋಗಿ 7 ದಿವಸ ಇದ್ದು ಆ ಜಿಲ್ಲೆಯಲ್ಲಿ ನಾವು ಏನು ಮಾಡಬೇಕು ಅನ್ನೋ ವಿಚಾರವನ್ನು ನಮಗೆ ತಿಳಿಸ್ತಾರೆ. ಆ ನಂತರ ಕ್ರಮವನ್ನು ತೆಗೆದುಕೊಂಡು ಬೇಕಾದರೆ ಹೊಸ ಅಧ್ಯಕ್ಷರು ನಾವು ಮಾಡ್ಬೋದು, ಇರೋ ಅಧ್ಯಕ್ಷರು ಸಹ ನಾವು ಕಂಟಿನ್ಯೂ ಮಾಡ್ಬೋದು. 2 ಥರದ ಇದು ಕೂಡ ನಮ್ಮ ಮುಂದೆ ಇದೆ. ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳದ್ದು ಏನಾದ್ರು ಬದಲಾವಣೆ ಇದೆ KPCC? ಅದೆಲ್ಲ ಹೊಸದಾಗಿ ಮಾಡಬೇಕಲ್ಲ. ಈಗ ಹಿಂದಿನ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿರೋದರಿಂದ ಸಮಿತಿ ಇದಾಗಿದೆ. ಮುಂದೆ ಬರೋವರೆಗೂ ಅವರೇ ಕಂಟಿನ್ಯೂ ಆಗ್ತಾರೆ. ಮುಂದೆ ಸಮಿತಿ ನೀವು ಅದನ್ನು ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಸರ್ ದೆಹಲಿಗೆ ತಾವು ಹೋಗಿದ್ರಿ ಸರ್? ನಾವು ಹೋಗ್ತೀವಿ, ನಮ್ಮ ಅಭಿಪ್ರಾಯ ಹೇಳಕ್ಕೆ ಹೋಗ್ತೀವಿ. ಕ್ಯಾಬಿನೆಟ್ ರಚನೆ ಮಾಡೋದು ಮುಖ್ಯಮಂತ್ರಿ. ಅದೊಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾನು ಸಂಪುಟ ಸೇರ್ತೀನಿ ಅಂತ ಈಗಲಿಲ್ಲ, 3 ವರ್ಷದಿಂದ ಮಾಡ್ತಾ ಇದ್ದಾರೆ. ಆ ಷಡ್ಯಂತ್ರ ಯಶಸ್ವಿ ಆಗೋದಿಲ್ಲ, ಅವ್ರು ತಿರ್ಗಾ ಫೇಲ್ ಆಗ್ತಾರೆ. ಅಲ್ಲ, ಸೇರಬಾರ್ದು ಅಂತ ಷಡ್ಯಂತ್ರ ಮಾಡ್ತಾರೆ. ಅಲ್ಲಲ್ಲ, ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರ ಈ ಷಡ್ಯಂತ್ರವನ್ನು ಮಾಡ್ತಾರೆ. ನಾನು ಪಕ್ಷದ ವ್ಯಕ್ತಿ, ಪಕ್ಷದಲ್ಲಿ 50 ವರ್ಷ ಕೆಲಸ ಮಾಡಿ ಯಾವ ಅಧಿಕಾರ ನೀಡಲಿಕ್ಕೋಸ್ಕರ ಅಲ್ಲ, ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ನಾವು ಬಂದಿರತಕ್ಕಂಥವ್ರು. ಆದ್ದರಿಂದ ದೊಡ್ಡ ಷಡ್ಯಂತ್ರ ಅದು ಯಶಸ್ವಿ ಆಗೋದಿಲ್ಲ. ಸಂಪುಟದ ಯಾಕೆಂದ್ರೆ ಸಂಪುಟ ಮತ್ತು ಪಕ್ಷ ಇದು ಸರ್ಕಾರ ಮತ್ತು ಪಕ್ಷದ ಹೊಂದಾಣಿಕೆ ಬೇಕು, ಸಮನ್ವಯತೆ ಬೇಕು. ನೀವು ಯಾವ ತೀರ್ಮಾನ ಸರ್ಕಾರ ಮಾಡೋದು ತೆಗೆದುಕೊಳ್ತಾರೋ ಅದರ ಇಂಪ್ಯಾಕ್ಟು ಪಾರ್ಟಿ ಮೇಲೆ ಕೂಡ ಆಗುತ್ತೆ. ಹಾಗಾಗಿ ಈ ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ತಾವೇನು ಅಡ್ವೈಸ್ ಮಾಡಿದ್ರಿ, ಯಾವಾಗ ಆಗುತ್ತೆ, ಯಾವ ಸೂತ್ರದಲ್ಲಿ ಆಗಬೇಕು ಅಂತ ಹೇಳಿ. ಈಗ 140 ಜನ ಶಾಸಕರಿದ್ದಾರೆ, 40 ಜನ ವಿಧಾನ ಪರಿಷತ್ ಶಾಸಕರಿದ್ದಾರೆ. ಯಾರನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಮುಖ್ಯಮಂತ್ರಿಗಳ ಪ್ರೆರೋಗೇಟಿವ್. ಅವರು ಸರ್ಕಾರ ನಡೆಸ್ತಕ್ಕಂಥದ್ದು, ಅದು ಪಕ್ಷ ಸಂಪೂರ್ಣವಾಗಿ ಅವರಿಗೆ ಸಹಕಾರವನ್ನು ಕೊಡುತ್ತೆ. ಕಾರ್ಯಕ್ರಮಗಳು ಬರುತ್ತೆ ನೋಡಿ, ಕಾರ್ಯಕ್ರಮಗಳಿಗೆ ನಮಗೆ ಸಮನ್ವಯ ಇರಬೇಕು. ಸರ್ಕಾರಕ್ಕೂ ಪಕ್ಷಕ್ಕೂ ಸಮನ್ವಯ ಇರಬೇಕು ಅನ್ನೋದಿದ್ದರೆ ನಮ್ಮ ಪಕ್ಷದ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು. ಅದಕ್ಕೋಸ್ಕರ ನಮಗೆ ಸಮನ್ವಯ ಬೇಕು. ಆ ಸಮನ್ವಯ ಇದೆ. ಅಲ್ಲ, 28 ಚುನಾವಣೆ ದೃಷ್ಟಿಯಿಂದ ಏನಾದರೂ 28 ಕೇವಲ ಅದು ಸೆಮಿಫೈನಲ್. ನಮಗೆ 29 ಭಾಳ ಮುಖ್ಯ. ಈ ಬಾರಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಬೇಕು. ಅದಕ್ಕೋಸ್ಕರ ಎಲ್ಲರೂ ಸಹ ಕಾರ್ಯಪ್ರವೃತ್ತರಾಗಬೇಕು. ಇದಂದರೆ ನೀವು ಸಂಪುಟ ರಚನೆ ಸಂದರ್ಭದಲ್ಲಿ ಬರೀ ಜಾತಿ ನೋಡಿದಾಗ ಜಾತಿ ಒಳಗೆ ಇರ್ತಕ್ಕಂಥ ಅಪ್ಪರ್ ಕಾಸ್ಟ್ ಅವರಿಗೆ ಅವಕಾಶ ಜಾಸ್ತಿ ಆಗುತ್ತೆ, ಅಂದರೆ ಕೆಳಗಡೆ ಇರ್ತಕ್ಕಂಥವ್ರಿಗೆ ಯಾರಿಗೂ ಅವಕಾಶ ಆಗಿಲ್ಲ ಅಂತ ನಾವು ಜಾತಿ ನೋಡೋದಿಲ್ಲ. ಯಾರು ಸಮರ್ಥರಿದ್ದಾರೆ, ಯಾರಲ್ಲಿ ಪ್ರತಿಭೆ ಇದೆ, ಇವ್ರನ್ನ ಮತ್ತು ಯಾರಿಗೆ ಹೆಚ್ಚಿನ ಅನುಭವ ಇದೆ ಮತ್ತು ಯಾರು ಮುಂದೆ ನಮ್ಮ ಪಕ್ಷದ ಕಾರ್ಯಕ್ರಮ ಸಿದ್ಧಾಂತವನ್ನು ಜನಸಾಮಾನ್ಯರಿಗೆ ತೆಗೆದುಕೊಂಡು ಹೋಗ್ತಾರೆ ಅಂಥವ್ರನ್ನ ಆರಿಸಬೇಕು ಅಂತೇಳಿ ನಮ್ಮ ಪ್ರಯತ್ನ ಇರುತ್ತೆ. ಆದ್ದರಿಂದ ಅದ್ರ ಮೂಲಕ ಹೋಗ್ತೀವಿ. ಆದರೆ ಇನ್ನೊಂದು ದಿವಸ ಮಾತಾಡೋಣ. ಇವತ್ತು ನೀಟ್ ಇರಲಿ, ಇನ್ನೊಂದು ದಿನ ಮಾತಾಡೋಣ. ಇನ್ನೊಂದು ಸರ್, ಬಿಡದಿ ಪಾದಯಾತ್ರೆಗೆ JDS ಮತ್ತು BJP ಹೋರಾಟ ತಯಾರಿ ಮಾಡ್ಕೊಂಡಿದ್ದಾರೆ. ಡೇಟ್ ಅನೌನ್ಸ್ ಮಾಡಿದ್ದಾರೆ ಸರ್, 30 ಇವತ್ತು JDS ಯಾವುದು ಸಂತಾಪದಲ್ಲಿದ್ದಾರೆ. ಅದರಿಂದ ಇವತ್ತೇನು ನಾನು ಕಾಮೆಂಟ್ ಮಾಡಲ್ಲ. BJPಯವ್ರಿಗೂ ಉತ್ತರ ಕೊಡ್ತೀವಿ, ಏನೂ ತೊಂದರೆ ಇಲ್ಲ. ಏನೋ ಪಾದಯಾತ್ರೆ ಮಾಡ್ತಾರಂತೆ, ಅದಕ್ಕೂ ಉತ್ತರ ಕೊಡ್ತೀವಿ. ಇವತ್ತು ಇಷ್ಟಕ್ಕೆ ಬಿಡಿ. ಧನ್ಯವಾದಗಳು.